ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಫೈನಲಿ ಒಂದು ಖುಷಿ ದಿವಸ. ನನ್ನ ಲೈಫಲ್ಲಿದ್ದು ಒಂದು ಡ್ರೀಮ್ನ ನಾನು ಫುಲ್ಫಿಲ್ ಮಾಡ್ಕೊಂಬಕ್ಕೆ ಫಸ್ಟ್ ಸ್ಟೆಪ್ ತಗೊಂತಿದ್ದೆ. ಗೊತ್ತಿಲ್ಲ ಹಿಂಗಂತೇಳಿ ತುಂಬ ಆಲೋಚನೆ ಮಾಡಿ ಬೇಕಾ ಬೇಡ್ದ ಅಂತೆಲ್ಲ ಥಿಂಕ್ ಮಾಡಿ 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 ಲಾಸ್ಟಿಗೆ ಫುಲ್ಫಿಲ್ ಮಾಡ್ಕೊತಿದ್ದೆ. ಅಮ್ಮ, ಅಪ್ಪ, ಅಕ್ಕ, ಗಂಡ ಎಲ್ಲರ ಸಪೋರ್ಟಿಂದ. ನಿಮಗೆ ಮೊಬೈಲ್ ಅಂಗಡಿ ಕಾಮ್ಕ ಗೊತ್ತಿರುತ್ತೆ, ಎಲ್ರಿಗೂ ಇರುತ್ತೆ. ಲೈಕ್ ಮಿಡಲ್ ಕ್ಲಾಸ್ ಅವರಿಗೆ ಡೆಫಿನೆಟ್ಲಿ ಇರುತ್ತೆ ಐಫೋನ್ ಒಂದ್ಸಲ ಯೂಸ್ ಮಾಡಕ್ಕೆ ಲೈಫಲ್ಲಿ ಅಂಥೇಳಿ. ನನಗೂ ಆಸೆ ಇತ್ತು, ಬಟ್ ಆ ಯೋಗ್ಯತೆ ನನ್ನಲ್ಲಿ ಇಲ್ಲ ಅಂತ ನಾನು ಅನ್ಸ್ಕೊಂಡಿದ್ದೆ. ಅಂತಕ್ಕಂದ್ರೆ ನಾನು ತುಂಬ ಥಿಂಕ್ ಮಾಡ್ತಿದ್ದೆ, ಒಂದು ಐಫೋನ್ಗೆ ಅಷ್ಟೆಲ್ಲ ದುಡ್ಡು ಹಾಕಕ್ಕ, ಎಂತಕ್ಕೆ? ದುಡ್ಡಿದ್ರೂ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಲಿಕ್ಕಲ್ಲ, ಮೊಬೈಲಿಗೆ ಹಾಕಕ್ಕ ಅಂಥೇಳಿ. ಬಟ್ ನಂಗೆ ಅನಿಸ್ತು ಲೈಫಲ್ಲಿ ಒನ್ ಟೈಮ್ ನಮ್ಮ ಡ್ರೀಮ್ ಎಂತಿತ್ತು ಅದು ನಾವು ಕಂಪ್ಲೀಟ್ ಮಾಡ್ಕೊಂಕ ಕೊರಗಲಿಪ್ಪಕ್ಕಾಗ ಅಂಥೇಳಿ. ಹೇಳೋರು ತುಂಬ ಜನ ಹೇಳಿದ್ರು, ಶೋಕಿ ಬೇಕಿತ್ತ ಈ ಹೆಣ್ಣಿಗೆ ಮುಚ್ಕೊಂಡಿರ್ತಾರೆ ಅಂಥೇಳಿ. ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂತಿಲ್ಲ, ನಾನು ಪೇ ಮಾಡೋದು ನನ್ನ ಲೈಫ್, ನನ್ನ ಇಷ್ಟ. ಸೊ ಫೈನಲಿ ಆ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊತಿದ್ದೆ. ಎಷ್ಟೋ ಜನ ಮದುವೆ ಆದಮೇಲೆ ಏನು ಸಾಧನೆ ಮಾಡೋಕ್ಕಂತ ಗಂಡನ ಮನೇಲಿ ಕೆಲಸ ಮಾಡ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಬಂತ ಹೇಳ್ತಾರೆ. ಬಟ್ ನಮ್ಮ ಮದುವೆ ಆದಮೇಲೆ ಜಾಬಿಗೆ ಹೋದೆ, ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಕೂಡ ಅದೇ. ಫೈನಲಿ ನನ್ನ ಡ್ರೀಮ್ ನಾನು ಐಫೋನ್ ತೊಗೋಬೇಕಂತಿದ್ನ ಫುಲ್ಫಿಲ್ ಮಾಡ್ಕೊತಿದ್ದೆ. ಸೊ ತುಂಬ ಹ್ಯಾಪಿ ಆಗ್ತಿತ್ತು. ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಯ್ತು, ಎಂತ ಯಾವ್ದು ತಗೊಂಡೆ, ಎಷ್ಟು ಕೊಟ್ಟೆ ಅಂತೆಲ್ಲ ಕಾಣ್ಕೊತಿದ್ರೆ ನಂದು ಬ್ಲಾಗಲ್ಲಿ ನಾನು ಹಾಕಿದ್ದೆ. ಮಿಸ್ ಮಾಡಬೇಡಿ, ಫುಲ್ ಬ್ಲಾಗ್ ಕಾಣಿ. ಹೊಸಬ್ರು ಯಾರು ವೀಡಿಯೋ ಕಾಣ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನ್ಯೂ ಬಿಗಿನರ್ಸ್ಗೆ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಮಾಡಿ, ನಿಮ್ಮದು ಈ ಥರ ಎಂಥವ್ರು ಡ್ರೀಮ್ ಇತ್ತಾ ಇದು ತಗೊಂಕಂತೇಳಿ ತಗೊಂಡಿದ್ರ್ಯಾ ಅಂಥೇಳಿ ಅದ್ರ ಬಗ್ಗೆನೂ ಶೇರ್ ಮಾಡ್ಕೊಳ್ಳಿ ಅಕ್ಕ.